ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಹರೇ ಪಾಂಡುರಂಗ. ನಾವು ಪ್ರತಿನಿತ್ಯ ಭಜನೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿತ್ಯ ಭಜನೋತ್ಸವ ಅಂತೇಳಿ ಅದಕ್ಕೊಂದು ಟೈಟಲನ್ನು ಕೊಟ್ಟು ಸತತವಾಗಿ 3.5 ವರ್ಷದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದರ ಜೊತೆಗೇನೆ ಜ್ಞಾನೋತ್ಸವವನ್ನು ಕೂಡ ಮಾಡೋಣ ಅಂತ, ನಿತ್ಯ ಜ್ಞಾನೋತ್ಸವ ಅಂತ. ಆ ನಿತ್ಯ ಜ್ಞಾನೋತ್ಸವದಲ್ಲಿ ಭಜನೋತ್ಸವದ ಜೊತೆಗೆ ನಿತ್ಯವೂ ಕೂಡ ಇದು ಸೇರಿಕೊಂಡಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಪ್ರತಿನಿತ್ಯ ಜ್ಞಾನವನ್ನು ಸಂಪಾದನೆ ಮಾಡೋಣ. ಬಂದಾಗ ಒಂದು 4 ಮಾತು ಭಗವಂತನ ಬಗ್ಗೆ, ಆ ನಮ್ಮ ಹರಿದಾಸರು ಹಾಕಿಕೊಟ್ಟ ಮಾರ್ಗದ ಬಗ್ಗೆ ಕೆಲವು ಚಿಂತನೆಗಳನ್ನು ಮಾಡೋಣ ಅನ್ನೋ ಒಂದು ಏಕೈಕ ದೃಷ್ಟಿ ಇಟ್ಕೊಂಡು ಇವತ್ತಿನ ದಿವಸ ನಾವು ಒಂದು ಹಾಡಿನ ಅರ್ಥವನ್ನು ಮಾಡಿಕೊಂಡು ಹೋಗೋಣ ಅಂತ. ಅದರಲ್ಲಿ ಇದರ ಕಳೆದ ಭಾಗದಲ್ಲಿ ನನಗೆ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡು ಅದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡ್ಕೊತಾ ಬಂದೆ. ಅದರಲ್ಲಿ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು ಈಶನ ಮುಂದು ಅಂದರೆ ಅದರ ಅರ್ಥ ಸಂಪೂರ್ಣವಾಗಿ ಪ್ರಾಣಾಯಾಮದ ಬಗ್ಗೆ ನಮ್ಮ ಪುರಂದರದಾಸರು ಸ್ವಲ್ಪ ಸೂಚನೆಯನ್ನು ಕೊಟ್ಟಿದ್ದಾರೆ. 7 ಚಕ್ರಗಳನ್ನು ನಾವು ಶೋಧಿಸಬೇಕು ಅಂತ ಹೇಳ್ತಾರೆ. ಕಣ್ಣಿನ ಒಳಗೆ ನಾವು ಭಗವಂತನನ್ನ ಕಾಣಬೇಕಾದ್ರೆ ಕಣ್ಣಿನ ಒಳಗೆ, ಒಳಗಣ್ಣಿನೊಳಗಿಂದ ಅಂದರೆ ಒಂದು ಕಣ್ಣು ಒಳಗಡೆ ಇದೆ, ಅದರ ಒಳಗೆ ನೋಡು ಅಂತ ಹೇಳ್ತಾರೆ. ಕಣ್ಣಿನೊಳಗಿಂದ ನೋಡು. ಒಂದು ಕಣ್ಣು ಮುಚ್ಚಿದಾಗ ಒಂದು ಕಾಣುತ್ತೆ ಅಲ್ವಾ, ಅದರೊಳಗೆ ಕಣ್ಣಿನೊಳಗೆ ನೋಡು, ಹರಿಯ ಕಣ್ಣಿನೊಳಗೆ ನೋಡು. ಆ ಒಂದು ಹಾಡಿನಲ್ಲಿ ಬರೋ ಹಾಗೆ ಕಣ್ಣಿನೊಳಗೆ ನಾವು ಭಗವಂತನನ್ನ ಕಾಣಬೇಕಾದ್ರೆ ಈ 7 ಚಕ್ರಗಳನ್ನು ಶೋಧಿಸಬೇಕು ಅಂತ ಹೇಳ್ತಾರೆ. ಅದು ಮೂಲಾಧಾರ ಚಕ್ರ ಅಂತೀವಿ. ನಮ್ಮ ಈ ಬೆನ್ನಿನ ಉರಿಯ ತಳಭಾಗ, ನಮ್ಮ ಪೃಷ್ಠದ ಭಾಗ, ಆ ಪೃಷ್ಠದ ಭಾಗ ಅಲ್ಲಿಂದ ಶುರು ಆದರೆ ಕಡೆಯ ಭಾಗ ಇಲ್ಲಿ ನೆತ್ತಿಯ ಮೇಲೆ ಬರ್ತಕ್ಕಂತಹ ಒಂದು ಭಾಗ. ಈ ಬೆನ್ನು ಹುರಿಯ ಜಾಗದಲ್ಲಿ, ಬೆನ್ನು ಹುರಿ ಇರುತ್ತೆ, ಆ ಬೆನ್ನು ಹುರಿಯ ಜಾಗದಲ್ಲಿ 3 ನಾಡಿಗಳು ಇರುತ್ತೆ ಅಂತ ಹೇಳ್ತಾರೆ. ಅದು ಇಡ, ಪಿಂಗಳ ಮತ್ತೆ ಸುಷುಮ್ನ ಅಂತ. ಈ ಇಡನಾಡಿ ಮತ್ತೆ ಪಿಂಗಳ ನಾಡಿಯನ್ನ ಹೇಗೆ ಶೋಧನೆ ಮಾಡಬೇಕು ಅಂತ ಕಳೆದ ಬಾರಿ ಕೇಳಿದೆ. ಉಸಿರಾಟದ ಕ್ರಮವನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಅದರಂತೆ ನಾವು ಈ ನಾಡಿ ಶೋಧನವನ್ನ ಮಾಡಿದಾಗ ಈ 7 ಚಕ್ರಗಳನ್ನು ನಾವು ಶೋಧಿಸ್ತೀವಿ ಅಂತ ಹೇಳ್ತಾರೆ. ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧ, ಮತ್ತೆ ಆಜ್ಞಾ ಚಕ್ರ, ಮತ್ತೆ ಬ್ರಹ್ಮ ಚಕ್ರ ಅಂತ ಹೇಳ್ತೀವಿ, ಬ್ರಹ್ಮರಂಧ್ರ ಅಂತ ಹೇಳ್ತೀವಿ. ಈ 7 ನಾಡಿ 7 ಚಕ್ರಗಳನ್ನು ನಾವು ಶೋಧಿಸಿ ಬಿಡಬೇಕು. ಆಧಾರ ಮೊದಲಾದ 6 ಚಕ್ರ, 7ನೇ ಚಕ್ರವೇ ಬ್ರಹ್ಮಚಕ್ರ ಅಂತ ಹೇಳಿದ್ರೆ ಬ್ರಹ್ಮರಂಧ್ರ ಅಂತ ಹೇಳ್ತೀವಿ. ಅದು ಬ್ರಹ್ಮರಂಧ್ರ ನೆತ್ತಿಯ ಭಾಗದಲ್ಲಿ. ಈ ರೀತಿಯಾಗಿ ನಾವು ಶೋಧನೆಯನ್ನು ಮಾಡಿದಾಗ ಭಗವಂತ ನಮ್ಮ ಒಳಗೆ ಇರುವುದು ಕಾಣುತ್ತೆ ಅಂತ ಹೇಳ್ತಾರೆ. ಈ ಸಾಧನೆಯನ್ನ ನಾವು ನಿತ್ಯ ಬಳಸ್ಕೊಳ್ತಾ ಇರ್ಬೋದು. ನಿತ್ಯ ಪ್ರತಿನಿತ್ಯ ಅದು ಯಾವ ಥರ ಇರುತ್ತೆ ನಾಡಿಗಳು ಅಂದರೆ ಈ ಹಾವಿನ ಆಕಾರ. ಈಗ ನೀವು ಅಶ್ವತ್ಥ ವೃಕ್ಷದ ಕೆಳಗಡೆ ಹೋದರೆ ಹೀಗೆ 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 ಬಂದಿರುತ್ತೆ ನೋಡಿ. 2 ಹೆಡೆ ಹೀಗಿರುತ್ತೆ ನೋಡಿ. 2 ಹೆಡೆ, 2 ನಾಗರ ಹಾವು, ಒಂದು ಗಂಡು, ಇನ್ನೊಂದು ಹೆಣ್ಣಿನ ರೂಪದಲ್ಲಿ ಇರ್ತಕ್ಕಂಥ ಆ ಹಾವು ಅದೇನಾಗಿರುತ್ತೆ, ಹೀಗೆ 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 ಬಂದು ಈ ನಾಗರ ಕಲ್ಲಿನಲ್ಲಿ ಯಾವ ರೀತಿ 2 ಹಾವುಗಳು ನಿಂತಿರುತ್ತೆ ಆ ರೀತಿಯಾಗಿ ನಮ್ಮ ಮೂಲಾಧಾರನಾಗ ಹಾವಿನ ರೀತಿಯಲ್ಲಿ ಒಂದು ಹೀಗೆ ಹೀಗೆ ಮಾಡ್ಕೊಂಡಿರ್ತೀವಿ. ಎಲ್ಲಿ ನೀಟಾಗಿರುತ್ತೆ ಆ ನೀಟಾಗೋ ಜಾಗದಲ್ಲಿ ಚಕ್ರ ಇರುತ್ತೆ ಅಂತ. ಆ ಚಕ್ರಗಳನ್ನು ನಾವು ಸಡಿಲಿಸಬೇಕು. ಆ 2 ಬಿಟ್ಟು ಹೀಗೆ ಹೀಗೆ ಸೇರಿದೆಯಲ್ಲ ಅದು ಬಿಟ್ಟು ಏನಾಗ್ಬೋದು, ನೇರ ಹೋಗ್ಬೇಕು. ನೇರ ಆ ಹಾವು ಹೀಗಿರೋದು ನೇರ ಬರಬೇಕು. ಆ ನೇರ ಬಂದಾಗ ಒಂದು ಇಡನಾಡಿ, ಒಂದು ಪಿಂಗಳ ನಾಡಿ 2 ನೇರ ಬರುತ್ತೆ. ಎಲ್ಲ ಚಕ್ರಗಳನ್ನು ಶೋಧಿಸಿ ಶೋಧಿಸಿ ಆ ಚಕ್ರದೊಳಗೆ ಚಕ್ರದ ಒಂದು ಈ ಈರುಳ್ಳಿಯ ಪದರ ನೋಡಿ, ಈರುಳ್ಳಿ ಪದರ, ಆ ಈರುಳ್ಳಿಯ ಪದರದಂತೆ ಒಂದೊಂದು ಇರುತ್ತದೆ. ಅದನ್ನು ಬಿಡಿಸ್ಬೇಕು. ಆ ಈರುಳ್ಳಿ ಪದರವನ್ನು ಬಿಡಿಸೋದು ಹೇಗೆ, ಅದು ನಾವು ಶೋಧನೆಯನ್ನು ಮಾಡಬೇಕು. ನಾಡಿ ಶೋಧನ, ಪ್ರಾಣಾಯಾಮ ಅಂತ ಕಳೆದ ಬಾರಿ ಹೇಳಿದೆ. ಅದರಂತೆ ಈ ಶೋಧಿಸುವುದರಿಂದ ಈ ಹಾವು ಹೇಗೆ ನೇರ ಹೋಗುತ್ತೆ,
ಯಾವಾಗ ಇಡನಾಡಿ ಪಿಂಗಳನಾಡಿ ನೇರ ಹೋಗುತ್ತೋ ಮಧ್ಯದಲ್ಲಿರ್ತಕ್ಕಂಥ ಸುಷುಮ್ನ ನಾಡಿ ಅದು ಎಚ್ಚೆತ್ತುಕೊಂಡು ಅದು ಮೇಲಕ್ಕೆ ಬ್ರಹ್ಮರಂಧ್ರ ಬರುತ್ತದೆ. ನೋಡಿ ಎಷ್ಟು ಮಟ್ಟಿಗಿದೆ. ಅದರ ಜೊತೆಗೆ ಜೊತೆಗೆ ಈ ಹೋಗುವ ರಭಸದಲ್ಲಿ ಆ ಸುಷುಮ್ನ ನಾಡಿಯನ್ನು ಕೂಡ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ನಾಡಿ ಅದು ಬ್ರಹ್ಮರಂಧ್ರವನ್ನು ಸೇರುತ್ತೆ. ಆ ಬ್ರಹ್ಮರಂಧ್ರ ಸೇರಿದಾಗ ನಮ್ಮ ಒಳಗೆ ಭಗವಂತ ಕಾಣಿಸ್ಕೊಳ್ತಾನೆ ಅನ್ನೋ ಒಂದು ಭಾಗವನ್ನು ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು ಈಶನ. ಈ ಶೋಧನೆ ಮಾಡುವುದರಿಂದ ನಮಗೆ ಭಗವಂತ ಬ್ರಹ್ಮರಂಧ್ರಕ್ಕೆ ಹೇಗೆ ಬಂದು ಸೇರ್ತಾನೆ, ಆ ಜಾಗದಿಂದ ನಮ್ಮ ಹೃದಯಕ್ಕೆ ಒಂದು ಸಂಪರ್ಕವನ್ನು ಕೊಡುತ್ತೆ. ಹೃದಯದ ಅಂತರಾಳದಲ್ಲಿ ಆ ಭಗವಂತ ಬಂದು ನೆಲೆಸ್ತಾನೆ. ಆವಾಗ ಆ ಕಣ್ಣಿನೊಳಗೆ ನಾವು ನೋಡ್ಬೋದು ಅನ್ನೋ ಒಂದು ಭಾಗವನ್ನು, ಈ ಒಂದು ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಪುರಂದರದಾಸರು ನನಗೆ ತಿಳಿದ ಮತ್ತೆ ಹೇಳ್ತೇನೆ. ಇದರಿಂದ ಇನ್ನೂ ಬೇರೆ ಬೇರೆ ಜ್ಞಾನಿಗಳು ಅನೇಕ ರೂಪದಲ್ಲಿ ಅದನ್ನು ವರ್ಣನೆಯನ್ನು ಮಾಡ್ತಾರೆ. ನನಗೆ ತಿಳಿದ ಮಟ್ಟದಲ್ಲಿ ಅದನ್ನು ವರ್ಣನೆ ಮಾಡಿದ್ದೇನೆ ಅಂತ ಹೇಳಿ, ಹರೇ ಶ್ರೀನಿವಾಸ, ಹರೇ